ಲೈಫೇ ಫನ್ನಿ. ನಿಮ್ಗೆ ಇಲ್ಲಿ ಸಿಕ್ಕರೆ ಡೆಫಿನೆಟ್ಲಿ ಇದು ಮಾಡ್ಬೇಕು ವಿಡಿಯೋ ಅಂತ ಹೇಳ್ತೀನಿ. ಜಾಸ್ತಿ ಆದ್ರೆ ಏನಾಗುತ್ತೆ, ಸಕ್ಸೀಡ್ ಆಗ್ತೀರಾ ಇಲ್ಲಾಂದ್ರೆ ಫೇಲ್ ಆಗ್ತೀರಾ ಅಷ್ಟೇ. ಲೈಫ್ ಮತ್ತೆ ಏನಿದೆ ಬೇರೆ. ಈ ಆಟೋದಲ್ಲಿ ಬಂದ್ರೆ ನೀವು ಲಿಟ್ರಲಿ ಮೂಡ್ ಚೇಂಜ್ ಆಗುತ್ತೆ. ಇವ್ರು ನಾವೆಲ್ಲ ನಿಂತಿಂಗ್ ಸ್ವೀಟ್ಸ್ ತಿಂತ ಮುಖ ನೋಡೋದು ಎವ್ರಿ ಡೇ ಅನ್ಸುತ್ತೆ, ಓ ಇವತ್ತು ಬೇಡ ನಂಗೆ ಆಗ್ತಾ ಇಲ್ಲ, ನಾವು ಸುಮ್ನೆ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹೋಗ್ಬಿಡ್ತೀನಿ ಅಂತ. ನೀವು ಇನ್ಸ್ಪೈರ್ ಆಗಿದ್ರ ಈಗ ಜಸ್ಟ್ ನಾವು ನನಗೆ. ಹಲೋ ಮ್ಯಾಮ್, ನಿಮ್ಮ ಲೈಫಲ್ಲಿ ಏನಾದರೂ ಫನ್ನಿ ಮೂಮೆಂಟ್ ಇದೆಯಾ? ಲೈಫೇ ಫನ್ನಿ, ಫುಲ್ ಲೈಫೇ ಫನ್ನಿ. ಯಾವ್ದೋ ಒಂದು ಒಳ್ಳೆ ಫನ್ನಿ ಮೂಮೆಂಟ್ ಅಯ್ಯೋ, ನಮ್ಮ ಫಾಲೋವರ್ಸ್ಗೆ ಅಲ್ಲ, ನಮ್ಮ ವಿಡಿಯೋ ಯಾರು ನೋಡ್ತಾರ ಅವ್ರಿಗೋಸ್ಕರ. ಫನ್ನಿ ಮೂಮೆಂಟ್ ಆಕ್ಚುಲಿ ಈಗ ಫನ್ನಿ ಮೂಮೆಂಟ್ ಈ ಸದ್ಯ ನಡೀತಾ ಇರೋದು ಹೇಳ್ತೀನಿ. ಓಕೆ. ನಾನು ಐ ಆಮ್ ಫ್ರಮ್ ಹುಬ್ಳಿ, ಓಕೆ. ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ಸೊ ನನ್ನ ತಮ್ಮನ ಮದ್ವೆ ಅಟೆಂಡ್ ಆಗಿ ಹೋಗ್ತಾ ಇದ್ದೀನಿ. ಓಕೆ. ಸೊ ನಮ್ಮ ಫ್ಯಾಮಿಲಿದಲ್ಲಿ ಅವನೇ ಚಿಕ್ಕವನು. ಓಕೆ. ಅವನ್ ಮದ್ವೆ ನಾವೆಲ್ಲ ದೊಡ್ಡವ್ರು ಅಟೆಂಡ್ ಆಗಿ ಹೋಗ್ತಾ ಇದ್ದೀವಿ. ಅಂದ್ರೆ ನಿಮ್ ಮದುವೆ ಆಗಿಲ್ಲ ಇನ್ನ? ಇಲ್ಲ ಇಲ್ಲ, ಚಿಕ್ಕವನ್ ಮದುವೆ ಆಗ್ತಾ ಇದೆ, ದೊಡ್ಡವ್ರದಾಗಿಲ್ಲ. ಇನ್ನು ಕಸಿನ್ಸ್ ಇದಾರೆ, ಇನ್ನು ದೊಡ್ಡವ್ರು ಇದಾರೆ. ಅದೆಲ್ಲ ಸೈಡಿಗೆ ಇವ್ನ್ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಗ್ರ್ಯಾಂಡ್ ವೆಡ್ಡಿಂಗ್ ಇದೆ. ಸೊ ನಾನು ಆಫೀಸ್ ಅಲ್ಲಿ ಲೀವ್ ಹಾಕಿ ಹೋಗ್ತಾ ಇದ್ದೇನೆ. ನನಗೆ ಏನ್ ಫನಿ ಅನಿಸ್ತಾ ಇದೆ ಅಂದ್ರೆ, ನಾವ್ ಎಲ್ಲರೂ ದೊಡ್ಡವರಾಗಿದ್ದೀವಿ, ಅವ್ನು ಇನ್ನು ಚಿಕ್ಕವನಿದ್ದಾನೆ. ಜಸ್ಟ್ ಒಂದು ಮಾಸ್ಟರ್ಸ್ ಕಂಪ್ಲೀಟ್ ಆಗಿದೆ, ಹಿ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಅದ್ ನನ್ಗೆ ಎಷ್ಟು ಅಂದ್ರೆ ಮೀಮ್ಸ್ ಎಲ್ಲ ನೋಡ್ತೇವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಸಣ್ಣೋರ್ಗೆ ಮದ್ವೆ ಆಗುತ್ತೆ, ನಾವೆಲ್ಲ ನಿಂತಿಂಗ್ ಸ್ವೀಟ್ಸ್ ತಿಂತ ನೋಡ್ಕೊಂಡ್ ಮುಖ ನೋಡೋದು. ಸೊ ಆ ಸಿಚುವೇಶನ್ ಗೆ ನಾನ್ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೇನೆ. ಈಗ ನಾಳೆ ನನ್ ಮೇಲೆ ಎಷ್ಟು ಪ್ರೆಷರ್ ಬರುತ್ತೆ, ಕಸಿನ್ಸ್ ಮೇಲೆ ಎಷ್ಟು ಪ್ರೆಷರ್ ಬರುತ್ತೆ ಅಂತ. ಓಕೆ ಓಕೆ. ಸೊ ಅದೇ ನನ್ ಲೈಫ್ ಅಲ್ಲಿ ಈಗ ಫನ್ನಿ ಇರೋದು. ಮ್ಯಾಮ್, ನಿಮ್ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಯಾರು ಮ್ಯಾಮ್ ನಿಮ್ ಲೈಫ್ಗೆ? ಇನ್ಸ್ಪಿರೇಷನ್ ಇಸ್ ಮೈ ಫಾದರ್. ಓಕೆ. ಸೊ ಅವ್ರು ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಸೊ ಅವ್ರು ನೋಡಿನೇ ನಾನು ಈಗ ಜೀವಂತಿದ್ದೀನಿ ಅಂತ ಹೇಳ್ಬೋದು. ಎವ್ರಿ ಡೇ ಅವ್ರು ಹೇಗೆ ಸಸ್ಟೈನ್ ಮಾಡಿರೋ ಅವ್ರ ಫ್ಯಾಮಿಲಿ ಸಲುವಾಗಿ, ಅವ್ರ ಸಲುವಾಗಿ ಗಿವ್ ಅಪ್ ಮಾಡಲಿಲ್ಲ. ಅವ್ರ ಜಾಬ್ ಟಫ್ ಇತ್ತು, ಸ್ಟಿಲ್ ಹಿ ಡೋಂಟ್ ಗಿವ್ ಅಪ್. ನಮ್ಗೆ ಅನ್ಸುತ್ತೆ, ನನ್ಗೆ ಎವ್ರಿ ಡೇ ಅನ್ಸುತ್ತೆ, ಓ ಇವತ್ತು ಬೇಡ ನಂಗೆ ಆಗ್ತಾ ಇಲ್ಲ, ನಾವು ಸುಮ್ಮನೆ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹೋಗ್ಬಿಡ್ತೀನಿ ಅಂತ. ಬಟ್ ಐ ಕಾಂಟ್ ಡೂ ದಟ್ ಬಿಕಾಸ್ ಇದಾರೆ, ಫ್ಯಾಮಿಲಿ ಇದಾರೆ, ಅವ್ರು ನೋಡಿ ಇನ್ಸ್ಪಿರೇಷನ್ ಸಿಗುತ್ತೆ. ಎಸ್, ಅಂದ್ರೆ ನಿಮ್ಮ ಅಪ್ಪ ಇಂದ ನಿಮ್ಗೆ ಇನ್ಸ್ಪಿರೇಷನ್, ಅವ್ರು ಬಿಟ್ಟಿಲ್ಲ ಸ್ಟ್ರಗಲ್ ಮಾಡೋದು, ನಾವ್ ಯಾಕೆ ಬಿಡಬೇಕು ಅಂತ. ಹೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವರು ಒಂದ್ ಪಾಯಿಂಟಿಗೆ ಬಿಟ್ಬಿಟ್ಟಿದ್ರೆ ನಮ್ಗೆ ಈ ಲಕ್ಸುರಿ ಲೈಫ್ ಸಿಗ್ತಿದ್ದಿಲ್ಲ. ಇಲ್ಲ ನನ್ಗೆ ಪ್ರೆಷರ್ ಆಗ್ತಾ ಇದೆ, ನಾವ್ ಬಿಟ್ಟು ಬೇರೆ ಏನೋ ಮಾಡ್ಕೊಂಡು ನೋಡ್ಕೊಂಡ್ ಬಿಡ್ತೀನಿ ಅಂತ ಅಂದಿದ್ರೆ. ಬಟ್ ಅವ್ರು ಇದ್ರು, ಅದ್ ರೀತಿನ ಅವ್ರು ಸ್ಟ್ರಾಂಗ್ ಆದ್ರು. ಸೊ ಅದೇ ನನ್ಗೆ ಎವ್ರಿ ಡೇ ಅದೇ ನನ್ಗೆ ಅನ್ಸುತ್ತೆ, ಲೈಕ್ ಅದೇ ನಿಮ್ಗೆ ಲೈಫ್ ಅಲ್ಲಿ ಪುಷ್ ಮಾಡೋದು. ಗಿವ್ ಅಪ್ ಮಾಡೋದು ತುಂಬಾ ಈಸಿ ನೋಡಿ ಅಲ್ಲ. ಸೊ ನಿಮ್ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾ ಮ್ಯಾಮ್ ನಿಮ್ ಲೈಫ್ ಅಲ್ಲಿ? ನೀವು ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಸಿಕ್ರಿ, ನೀವು ನಮ್ ಆಟೋ ಬುಕ್ ಆಯ್ತು ಎಷ್ಟು ಚೆನ್ನಾಗಿ. ಲೈಕ್ ಯೂಶಲಿ ನಾವೇನು ಬುಕ್ ಮಾಡ್ತೀವಲ್ಲ, ಅವ್ರ ಫೋನ್ ಅಲ್ಲಿ ಇರ್ತಾರೆ. ಓಕೆ, ಸೊ ಜಾಸ್ತಿ ಇಂಟ್ರಾಕ್ಷನ್ ಆಗಲ್ಲ. ಮತ್ತೆ ನಿಮ್ದು ಕ್ರಿಯೇಟಿವಿಟಿ, ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಏನಿದೆ ಬಹಳ ಚೆನ್ನಾಗಿದೆ. ನಿಮ್ ಕಾನ್ಸೆಪ್ಟ್ ನಂಗೆ ಲೈಕ್ ಆಯ್ತು. ಬಿಕಾಸ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ದು ಹಾಬೀಸ್, ನಿಮ್ದು ಇಂಟ್ರೆಸ್ಟ್. ನೀವು ಐ ಥಿಂಕ್ ನೀವು ಬೇರೆ ಜಾಬ್ ಮಾಡ್ತೀರಾ, ಪ್ಲಸ್ ಇದು ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ವೆರಿ ನೀವು ಇನ್ಸ್ಪೈರ್ ಆಗಿದ್ರ ಈಗ ಜಸ್ಟ್ ನಾವು ನನಗೆ. ಸೊ ನಾನು ಇನ್ನೂ ಹೆಚ್ಚಾಗಿ ಕಂಟಿನ್ಯೂ ಮಾಡ್ತೀನಿ. ನಿಮ್ದೇನು ಮಾಡಿ ಮ್ಯಾಮ್, ಎಲ್ಲ ಮಾಡ್ಬೇಕು. ನಮ್ ಲೈಫ್ ಅಲ್ಲಿ ಇರೋದೇ ಒಂದ್ ಲೈಫ್, ಏನ್ ಬೇಕು ಅದ್ ಮಾಡ್ಕೊಂಡು ಲೈಫ್ ಹ್ಯಾಪಿಯಾಗಿ ಇರ್ಬೇಕಷ್ಟೇ. ಮತ್ತೆ ಆದ್ರೆ ಸ್ಟ್ರಗಲ್ ನಾವು ಬ್ಯಾಕ್ ಸೈಡ್ ಮಾಡಿರೋದು, ಅದು ಮುಂದೆ ನಮ್ಗೆ ಅನುಕೂಲ ಆಗುತ್ತೆ. ಇವಾಗ ಸ್ಟ್ರಗಲ್ ಮಾಡ್ತಾರದ್ ನನ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ ಅಲ್ವಾ? ಅದು ನಮ್ ಕೈಯಲ್ಲಿಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಲೈಕ್ ಹಿಂಗಂದ್ರೆ ಜಸ್ಟ್ ನಾನು ನಂದು ಇದ್ರಲ್ಲಿ ನಾನು ಬಂದೆ. ಬಟ್ ರಿಯಲಿ ನನ್ ಎಂಟೈರ್ ಮೂಡೇ ಚೇಂಜ್ ಆಯ್ತು ಮೀಟ್ ಆಗಿ, ಹಾಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಲೈಫ್ ಅಲ್ಲಿ ನಿಮ್ ಒಳ್ಳೆ ಅಡ್ವೈಸ್ ಏನ್ ಸಿಕ್ಕಿದೆ ಮ್ಯಾಮ್? ಒಳ್ಳೆ ಅಡ್ವೈಸ್ ನಿಮ್ಗೆ ಏನ್ ಸಿಕ್ಕಿದೆ? ನನ್ಗೆ ಒಳ್ಳೆ ಅಡ್ವೈಸ್ ಸಿಕ್ಕಿದೆ ಅಂದ್ರೆ, ರಿಸ್ಕ್ ತಗೋಬೇಕು ಲೈಫ್ ಅಲ್ಲಿ. ಓಕೆ, ದಟ್ ಇಸ್ ದ ಬೆಸ್ಟ್ ಅಡ್ವೈಸ್. ಅದೊಂದು 2 minutes ಕರೇಜ್ ಇರುತ್ತಲ್ಲ, ತಗೊಂಡು ಮುಂದೆ ಕಾಲ್ ಹೆಚ್ಚಿ ಇಡಿ, ಏನ್ ಬರುತ್ತೆ ಫೇಸ್ ಮಾಡಿದ್ರೆ ಆಯ್ತು. ಅದು ಕಾನ್ಸೆಪ್ಟ್ ಅಲ್ಲೇ ನಾನು ಇದೀನಿ. ಸೊ ಅದೇ ನನ್ನ ಅಡ್ವೈಸ್. ನಾನು ಎವ್ರಿ ಟೈಮ್ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತೀನಿ. ಏನು ಮಾಡಕ್ ಹೆದರ್ಬೇಡ್ದು, ಹೋಗ್ಬಿಡ್ಬೇಕು ಮುಂದೆ, ಆಗಿದಾಗ್ಲಿ ಅಂತ. ಆದ್ರೆ ಒಂದ್ ಸ್ಟೆಪ್ ಮುಂದೆ ಹಾಕ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ. ಕರೆಕ್ಟ್. ಹಿಂದೆ ನೋಡ್ಕೊಳ್ಳೋಣ ಅಂತ. ಬಿಂದಾಸ್.
ಜಾಸ್ತಿ ಆದ್ರೆ ಏನಾಗುತ್ತೆ ಹಾ, ಸಕ್ಸೀಡ್ correct ಆಗ್ತೀರಾ ma'am. ಇಲ್ಲಾಂದ್ರೆ ಫೇಲ್ ಆಗ್ತೀರಾ ಅಷ್ಟೇ ಲೈಫ್ ಅಷ್ಟೇ. ಮತ್ತೆ ಏನಿದೆ ಬೇರೆ ಅದು ರಿಗ್ರೆಟ್ ಇರಬಾರ್ದು ಅಯ್ಯೋ ನಾನು ಅದ್ ಮಾಡ್ಬೇಕಾಗಿತ್ತು correct. ನಾನು ಅಲ್ಲಿ ಹೋಗ್ಬೇಕಾಗಿತ್ತು ನಾನು ಅದ್ ಟ್ರೈ ಅದು ರಿಗ್ರೆಟ್ ಇರಬಾರ್ದು ನಿಮ್ ಮನ್ಸಲ್ಲಿ ಬಂದಿದೆ ಮಾಡಿ ಓಕೆ ಫೇಲ್ ಆದ್ರೂ ನೋ ಪ್ರಾಬ್ಲಮ್ ಸಕ್ಸೀಡ್ ಆದ್ರೆ ಬೆಸ್ಟ್ ಹಾ ಮ್ಯಾಮ್ ನೀವು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ನಾನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ನಾನ್ ಕ್ಯಾಫೆ ರೆಸ್ಟೋರೆಂಟ್ಸ್ ಹೋಗ್ತೀನಿ ಚೆಕ್ಔಟ್ ಮಾಡ್ತೀನಿ ರಿವ್ಯೂಸ್ ಹಾಕ್ತೀನಿ ವಿಡಿಯೋಸ್ YouTube channel ಟ್ರಾವೆಲ್ ನನ್ ಟ್ರಾವೆಲ್ ಮಾಡಕ್ ಇಷ್ಟ ಓಕೆ ಸೊ ಎಸ್ ನನ್ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ನಿಮ್ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಬೋದು ನಮ್ ಫಾಲೋವರ್ಸ್ ನೋಡ್ರೆ ಮ್ಯಾಮ್ಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯೂಟ್ಯೂಬ್ Yes. ವಿಡಿಯೋಸ್ ನೋಡಿ ಮ್ಯಾಮ್ದು. ಡೆಫಿನೆಟ್ ನಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀನಿ ಓಕೆ ನಂದು- ನಾನು ಮಾಡ್ತೀನಿ ಮ್ಯಾಮ್. ನನ್ ಪೇಜ್ ಬಂದ್ಬಿಟ್ಟು ದ ವೈಲ್ಡ್ ಪ್ಲೇಸಸ್ ಅಂತ ಇನ್ಸ್ಟಾಗ್ರಾಮ್ ದಲ್ಲಿ ಯೂಟ್ಯೂಬ್ ದಲ್ಲಿನೂ ಅದೇ ಸೇಮ್ ಇದೆ ಸೇಮ್ ನೇಮ್ ದಲ್ಲಿ ಇದೆ ಮ್ಯಾಮ್ ಈ ಕಂಟೆಂಟ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಆಕ್ಚುಲಿ ಬಹಳ ಚೆನ್ನಾಗಿರೋ ಕಾನ್ಸೆಪ್ಟ್ ನನ್ಗೆ ಲೈಕ್ ಆಯ್ತು ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ತರ ನೋಡಿದ್ದು ಬೆಂಗಳೂರಲ್ಲಿ ಇದಾರೆ ಬೇರೆ ಯೂಟ್ಯೂಬ್ ಅಲ್ಲೇ ಫಸ್ಟ್ ಟೈಮ್ ಹಾ ಅಲ್ಲ ಅಂದ್ರೆ ಬೇರೆ ಈ ತರ ಆಟೋ ರಿಕ್ಷಾದಲ್ಲಿ ಈ ತರ ಕಾನ್ಸೆಪ್ಟ್ ಮಾಡಿದಾರೆ ಎಲ್ಲ ಗೊತ್ತಿಲ್ಲ ಬಟ್ ಐ ರಿಯಲಿ ಲವ್ಡ್ ಇಟ್ Okay. ಇಟ್ಸ್ ಗುಡ್ ಅಂಡ್ ಅದೇ ನಾವು ನಮ್ ಜನರಿಗೆ ಈಗ ಬೆಟ್ ಆಗೋದು ಹೊಸ ಲ್ಯಾಂಗ್ವೇಜ್ ಕಲಿಯೋದು ಅದ್ ಇರ್ಬೇಕು ಒಬ್ಬೊಬ್ರಿಗೆ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ನಿಮ್ದು ಇದ್ರಲ್ಲಿ ಅಂತ ಹಾ ಮ್ಯಾಮ್ ಇಲ್ಲ ಅಲ್ಲಿ ಸ್ವಲ್ಪ ಜನ ಇರ್ತಾರಲ್ಲ ಮ್ಯಾಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ ಭಯ ಪಡ್ತಾರೆ. ಕರೆಕ್ಟ್ ಒಂದ್ ಇದಿರುತ್ತೆ ಅವ್ರಿಗೆ ನಾಚಿಕೆ. ಅಟ್ಲೀಸ್ಟ್ ಒಂದ್ ವಿಡಿಯೋ ಅವ್ರದ್ದು ಯೂಟ್ಯೂಬ್ ಅಲ್ಲಿ ಬಂದ್ರೆ ಅವ್ರಿಗೆ ಒಂದ್ ಪವರ್ ಬರುತ್ತೆ ಅದೇ. ಇವರೇ ಮಾಡ್ತಾ ಇದಾರೆ ನಾವು ಮಾಡ್ಬೋದು ಅಂತ ಒಂದ್ ಅದಕ್ಕೆ ಹೇಳೋದು motivation ರಿಸ್ಕ್ ಅಷ್ಟೇ. ತಗೋಬೇಕು ಹಾ. ನಿಮ್ಗೆ ಅಣ್ಣ ತಮ್ಮರು ಇದಾರಾ? ನಮ್ಮ ಅಣ್ಣ ಇದ್ದಾನೆ ನಮ್ ದೊಡ್ಡಕ್ಕ ಇದ್ದಾಳೆ ಓಕೆ ನಾನೇ ಲಾಸ್ಟ್ ನಿಮ್ಮ ಬ್ರದರ್ ಸಿಸ್ಟರ್ಸ್ ಏನಾದ್ರು ಒನ್ ವರ್ಡ್? ನಮ್ ಬ್ರದರಿಗೆ ಹೇಳ್ಬೇಕಂದ್ರೆ ಬೇಗ ಮದ್ವೆ ಆಗು ನಿನ್ ಮದ್ವೆಲ್ಲ ಡ್ಯಾನ್ಸ್ ಮಾಡ್ಬೇಕು ಯಾಕಂದ್ರೆ ಅವ್ರ ಸಲುವಾಗಿ ನಾವೆಲ್ಲ ಕಾಯ್ತಾ ಇದೀವಿ ಬೇಗ ಒಂದು ಚೆನ್ನಾಗಿ ಒಂದು ಏನೋ ಬ್ರೈಟ್ ಸಿಕ್ಕಿ ಸೆಟ್ ಆದ್ರೆ ಮುಗೀತು ಫುಲ್ ಎಂಜಾಯ್ ಮಾಡ್ಬೋದು ನಾವ್ ಲೈಫ್ ಎಲ್ಲಾರು ಸೇರಿ ಅಂತ ನಿಮ್ ಸಿಸ್ಟರ್ಗೋಸ್ಕರ ಮ್ಯಾಮ್ ಅವ್ರಿಗೆ ಒಂದ್ ವರ್ಡ್? ನಮ್ ಸಿಸ್ಟರ್ ಈಗ ಅವ್ರು PhD ಕಂಪ್ಲೀಟ್ ಮಾಡ್ತಾ ಇದಾರೆ ಶಿಲ್ ಬಿಕಮ್ ಡಾಕ್ಟರ್ ಮೇಘನಾ ಪೂಜಾರ್ ಸೊ ಅದಕ್ಕೆ ಅವ್ರು ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಓಕೆ ಅವಳದು ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂತ ಓಕೆ ನಮ್ ಫಾಲೋವರ್ಸ್ಗೆ ನಮ್ ಚಾನಲ್ ಬಗ್ಗೆ ಏನಾದ್ರು? ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಮಾತಾಡೋದು ಇದು ಚೆನ್ನಾಗಿರೋ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ ನಿಮ್ಗೆ ಈ ಆಟೋದಲ್ಲಿ ಬಂದ್ರೆ ನೀವು ಲಿಟ್ರಲಿ ಮೂಡ್ ಚೇಂಜ್ ಆಗುತ್ತೆ ಇವರು ತುಂಬಾ ಒಳ್ಳೆಯವರು ಇದ್ದಾರೆ ಅವ್ರ ಸ್ಕಿಲ್ಸ್ ಅವ್ರ ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಲ್ಲಿ ಸಿಕ್ಕರೆ ಡೆಫಿನೆಟ್ಲಿ ಇದು ಮಾಡ್ಬೇಕು ವಿಡಿಯೋ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ Thank you, ma'am.